ಬಾಡಿ ಬೇಕು ಅಂದ್ರೆ ಇವನ್ನ ಹಾಕ್ಲೇಬೇಕು. ಡೇ 20 ಆಫ್ ಫಾರ್ಮಿಂಗ್ ಲಾಗ್. ನಿನ್ನೆ ಟಾಪಿಕ್ ಏನು ಅಂದ್ರೆ ನನ್ನ ಡೈಲಿ ರೂಟೀನ್ ಜೊತೆ ಫ್ಯಾಟ್ ಲಾಸ್, ವೆಯ್ಟ್ ಗೈನ್, ಫಿಟ್ ಆಗೋದು ಹೇಗೆ ಅಂತ ಈ ಲಾಗ್ ಅಲ್ಲಿ ಎಲ್ಲ ಹೇಳ್ತೀನಿ. ಯಾವ್ದಕ್ಕೂ ಟೈಮ್ ಟೇಬಲ್ ಇರಲ್ಲ, ಎಲ್ಲ ರ್ಯಾಂಡಮ್ ಅಲ್ಲಿ ಕೊಡ್ತೀನಿ. ಮಾವ ಬಂದಿದ್ರು ಅಂತ ಬಜೆ ಮಾಡ್ತಿದ್ರು. ಟೇಸ್ಟಿಗೆ ಅಂತ ಒಂದ್ ತಗೊಂಡೆ ಗುರು. ಆಮೇಲೆ ಅರ್ಧ ನಾನೇ ಖಾಲಿ ಮಾಡ್ಬಿಟ್ಟೆ. ನಂದು ಒಂಥರ ಈ ಪಾರ್ಟ್ ಇದ್ದಂಗೆ ಲೈಫ್. ಮಡ್ಚಿದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ, ಒಳಗೆ ಹರಿದು ಊರ್ ಬಾಗ್ಲು ತರ, ಹೊರಗೆ ನೋಡಕ್ಕೆ ಚೆನ್ನಾಗೇ ಕಾಣಿಸುತ್ತೆ. ನಮ್ ಮನೆ ಮುಂದೆ ಗೊಬ್ಬರ ಏರ್ತಿದ್ರು, ಅಲ್ಲಿಗೆ ಹೋದೆ. JCP ಓನರು ಚೆನ್ನಾಗಿ ನಮ್ದು ವಿಡಿಯೋ ಮಾಡಪ್ಪ. ನಾನು ಯಾರ್ದು ವಿಡಿಯೋ ಮಾಡಲ್ಲ, ಕರೆದ್ರೆ ಯಾರ್ದು ಬಿಡಲ್ಲ. ಈ JCP ಏನಾರ ರೋಡ್ ಸೈಡ್ ಅಲ್ಲಿ ಇಲ್ಲ ಊರ್ ಒಳಗೆ ಕೆಲಸ ಮಾಡ್ತಿದ್ರೆ ಸುತ್ತಲೂ ಒಂದ್ 10 ಜನ ಅಂತೂ ಇರ್ತಿದ್ರು. ಇವತ್ತು ನಮ್ ಹುಡ್ಗ ಫೋನ್ ಮಾಡಿ ಫಾರ್ಮಿಂಗ್ ಕೆಲಸ ಹೆಂಗೆ ಏನು ಮಾಡ್ಬೋದಾ ಅಂತ ಕೇಳ್ದ. ನೋಡು ಮಗ, ನಮ್ ಲೈಫ್ ಅಲ್ಲಿ ನಾವು ಏನಾರ ಸ್ಟಾರ್ಟ್ ಮಾಡ್ಲಿ, ಅದ್ರಲ್ಲಿ ನಾವು ಎಷ್ಟು ವರ್ಕ್ ಮಾಡ್ತೀವೋ ಅಷ್ಟು ಪ್ರಾಫಿಟ್ ಬರುತ್ತೆ. ಸೊ ನಾವು ವರ್ಕ್ ಮೇಲೆ ಫೋಕಸ್ ಮಾಡ್ಬೇಕು, ಅವಾಗ್ಲೇ ನಾವು ಲೈಫ್ ಅಲ್ಲಿ ಸಕ್ಸಸ್ ಆಗ್ತೀವಿ. ಇವು ಬಾಡಿ ಬರೋ ಟ್ಯಾಬ್ಲೆಟ್ ಅಲ್ಲ, ಶೀತ ಜ್ವರದವು. ಬ್ರೋ, ಬಾಡಿ ಬೇಕು ಅಂದ್ರೆ ಡೈಲಿ ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡ್ಬೇಕು. ಟ್ಯಾಬ್ಲೆಟ್ ಹಾಕಿದ್ರೆ ಬಾಡಿ ಬರಲ್ಲ. ಜೀವನ ತುಂಬಾ ದೊಡ್ಡದು ಬ್ರೋ. ಸೊ ಹೋಮ್ ಫುಡ್, ಪ್ರೋಟೀನು, ಕ್ಯಾಲರೀಸ್, ಫೈಬರ್ ಮೇಲೆ ಫೋಕಸ್ ಮಾಡಿ ನ್ಯಾಚುರಲ್ ಆಗಿ ಮಾಡಿ. ಬೇಗ ರಿಸಲ್ಟ್ ಬೇಕು ಅಂತ ಶಾರ್ಟ್ ಕಟ್ ಅಲ್ಲಿ ಹೋದ್ರೆ ನೀವು ಬೇಗನೆ ಮೇಲ್ ಹೋಗ್ತೀರಾ. ಇವತ್ತು ಟೈಮ್ ಆಗಿತ್ತಂತ ಜಿಮ್ಗೆ ಟವಲ್ ಒಯ್ದಿದ್ದಿಲ್ಲ, ಬೆವರನಿ ಕಣ್ಣಿಗೆ ಬಂತು ಗುರು. ಯಪ್ಪ, ಈ ಆಸಿಡ್ ಹಾಕಿದಾಗ ಉರಿ ಬರುತ್ತಲ್ಲ, ಅಷ್ಟು ಉರಿ ಬಂತು. ಅದ್ರಲ್ಲೂ ಹೆಂಗೋ ಫೋರ್ಸ್ ಮಾಡಿದೆ. ಇವತ್ತಿಗಿಷ್ಟೇ, ಸಿಗುವ ನಾಳೆ. ಬಾಯ್ ಬಾಯ್.